ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಆರ್ಪುರಂನ ಮೂವರ ಹತ್ಯೆಗೆ ಕಾರಣ ಆ 32 ಲಕ್ಷ ರೂಪಾಯಿ ಸಾಲ. 32 ಲಕ್ಷ ರೂಪಾಯಿ ಸಾಲದಿಂದಲೇ ಮೂವರನ್ನ ಹತ್ಯೆ ಮಾಡಿದಂತ ಶ್ವೇತಾ ತಾಯಿ ಮುತ್ತುಲಕ್ಷ್ಮಿ ಹೆಸರಲ್ಲಿ ಲೋನ್ ತೆಗೆದಿದ್ಲು ಈ ಹಂತಕಿ ಶ್ವೇತಾ. 32 ಲಕ್ಷ ರೂಪಾಯಿ ಸಾಲ ತೀರಿಸೋದಕ್ಕಾಗದೆ ಮನೆಗೆ ಬರ್ತಾ ಇತ್ತು ನೋಟಿಸ್ ಮೇಲೆ ನೋಟಿಸ್. ಈ ನೋಟಿಸ್ ವಿಚಾರಕ್ಕೆ ದೊಡ್ಡ ಮಗಳು ಶ್ವೇತಾಳನ್ನ ಪ್ರಶ್ನೆ ಮಾಡಿದ್ರು ತಾಯಿ. ಸೀಗೆಹಳ್ಳಿಯಲ್ಲಿ ಲವರ್ ಜೊತೆ ಇದ್ದಂತ ಮಗಳ ಬಳಿ ಹೋಗಿದ್ದ ತಾಯಿ ಭಾನುವಾರ ಮಧ್ಯಾಹ್ನ ಚಿಕ್ಕಮಗಳೂರು ಸುಪ್ರಿಯಾ ಜೊತೆ ಹೋಗಿದ್ಲು ತಾಯಿ. ಚಿಕ್ಕಮಗಳ ಜೊತೆಗೆ ಅಂದು ಆ ಮನೆಯಲ್ಲಿ ಶ್ವೇತಾಳ ಜೊತೆಗೆ ಇದ್ದಂತ ಬಾಯ್ ಫ್ರೆಂಡ್ ದೊಡ್ಡ ಮಗಳಿಗೆ ಬುದ್ಧಿವಾದ ಹೇಳಿದ್ದಂತ ತಾಯಿ ಮುತ್ತುಲಕ್ಷ್ಮಿ ಈ ರೀತಿ ಸಾಲ ಮಾಡೋದು ಯಾಕೆ, ಯಾವ ಕಾರಣಕ್ಕೆ ಸಾಲ ಮಾಡ್ತಿದ್ಯಾ, ಮನೆಗೆ ಪದೇ ಪದೇ ನೋಟಿಸ್ ಬರ್ತಿದಾವೆ ಅಂತ ಚಿಕ್ಕ ಮಗಳ ಜೊತೆಗೆ ದೊಡ್ಡ ಮಗಳ ಮನೆಗೆ ಹೋಗಿ ಪ್ರಶ್ನೆ ಮಾಡಿರ್ತಾರೆ. ಹೀಗೆಲ್ಲ ಬೇರೆ ಇರಬೇಡ ಅಂತ ಆತನ ಜೊತೆಗೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ಲಲ್ಲ ಅದನ್ನು ಕೂಡ ಪ್ರಶ್ನೆ ಮಾಡಿರ್ತಾರೆ. ಇದೆಲ್ಲವೂ ಕೂಡ ಆಕೆಗೆ ಇಷ್ಟ ಆಗಿರಲ್ಲ ಶ್ವೇತಾಗೆ. ನೋಟಿಸ್ ಬೇರೆ ಬರ್ತಾ ಇದೆ, ಸಾಲ ತೀರಿಸಬೇಕು, ಏನಿದು ಅಂತ ತಾಯಿ ಪ್ರಶ್ನೆ ಮಾಡಿರ್ತಾರೆ. ತಾಯಿಯ ಮಾತಿಗೆ ಆಕೆ ಬಾರಿ ನೊಂದ್ಕೊಂಡಿರ್ತಾಳೆ, ಸಿಟ್ಟು ಬಂದಿರುತ್ತೆ. ಅದ್ರ ಜೊತೆಗೆ ಆಕೆಯ ಬಾಯ್ ಫ್ರೆಂಡ್ ಕೆನತ್ ಏನಿರ್ತಾನೆ ಅವನಿಗೂ ಸಿಟ್ಟು ಬಂದಿರುತ್ತೆ. ಬಳಿಕ ಆ ಮನೆಯಲ್ಲೇ ತಾಯಿಯನ್ನ ಬಿಟ್ಟು ಮನೆಗೆ ವಾಪಸ್ ಆಗಿದ್ದಂತ ಸುಪ್ರಿಯಾ ಅಲ್ಲೇ ಉಳಿದಿದ್ದಂತ ತಾಯಿ ಹತ್ಯೆಗೆ ಅಂದೇ ಪ್ಲಾನ್ ಮಾಡ್ಕೊಂಡಿದ್ಲಂತೆ ಶ್ವೇತಾ. ಸುಪ್ರಿಯಾ ಮತ್ತೆ ತಾಯಿ ಇಬ್ರು ಕೂಡ ಹೋಗಿರ್ತಾರೆ, ಆದ್ರೆ ತಾಯಿ ಅಲ್ಲೇ ಬಿಟ್ಟು ಸುಪ್ರಿಯಾ ಮನೆಗೆ ವಾಪಸ್ ಆಗಿರ್ತಾಳೆ. ಶ್ವೇತಾ ಜೊತೆಗೆ ತಾಯಿ ಇದ್ದಂತ ಸಂದರ್ಭದಲ್ಲೇ ಈ ಶ್ವೇತಾ ಮತ್ತೆ ಕೆನತ್ ಇಬ್ರು ಕೂಡ ಸಂಚು ಮಾಡಿರ್ತಾರೆ, ಹೆಂಗಾದ್ರೂ ಮಾಡಿ ಇವ್ರನ್ನ ಕೊಂದ್ಬಿಡ್ಬೇಕು ಅಂತ. ಪಾಪ ಆ ತಾಯಿಗೆ ಏನ್ ಗೊತ್ತು, ಹೆಂಗಾದ್ರೂ ಮಾಡಿ ಮಗಳನ್ನ ಮನೆಗೆ ಕರ್ಕೊಂಡ್ ಬರ್ಬೇಕು, ಈ ಲಿವಿಂಗ್ ಇನ್ ರಿಲೇಶನ್ಶಿಪ್ ಇಂದ ದೂರ ಮಾಡ್ಬೇಕು, ಸಾಲದ ಸುಳಿಯಲ್ಲಿ ಸಿಲ್ಕಾಕೊಳ್ತಾ ಇದ್ದಾಳೆ, ಇದನ್ನೆಲ್ಲ ತಪ್ಪಿಸ್ಬೇಕು ಅನ್ನೋದು ತಾಯಿ ಮನಸ್ಥಿತಿ ಆಗಿತ್ತು. ಆದ್ರೆ ಮಗಳು ಆಗ್ಲೇ ಹಂತಕಿ ಆಗ್ಬಿಟ್ಟಿದ್ಲು, ಹೆಂಗಾದ್ರೂ ಮಾಡಿ ತಾಯಿನೇ ಸಾಯಿಸ್ಬೇಕು ಅಂತೇಳಿ. ಇದೆಲ್ಲ ಪಾಪ ಆ ತಾಯಿಗೆ ಏನ್ ಗೊತ್ತು ಹೇಳಿ. ಲಕ್ಷ ರೂಪಾಯಿ ಸಾಲದ ಕಿರಿಕಿರಿ ತಪ್ಪಿಸೋಕೆ ತಾಯಿ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ರು. ತಾಯಿ ಇಲ್ದಾಗ ಲೋನ್ ಸಮಸ್ಯೆನೇ ಇರಲ್ವಲ್ಲ, ಆಕೆನ್ನೇ ಸಾಯಿಸ್ಬಿಟ್ರೆ ಅಂದ್ಕೊಂಡ ಶ್ವೇತಾ ಸೋಮವಾರ ಮಧ್ಯಾಹ್ನನೇ ತಾಯಿ ಮುಗಿಸ್ಬೇಕು ಅಂತೇಳಿ ಸ್ಕೆಚ್ ಹಾಕಿರ್ತಾಳೆ. ಬಾಯ್ ಫ್ರೆಂಡ್ ಕೆನತ್ ಜೊತೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ಲು. ಮೊದಲು ತಾಯಿಗೆ ಚಾಕುವಿನಿಂದ ಇರಿದು ಕೊಂದಂತ ಶ್ವೇತಾ ಬಳಿಕ ಬಾಡಿನ ಡಿಸ್ಪೋಸ್ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ಲು. ಅದಕ್ಕಾಗಿ ತಾಯಿ ಶವವನ್ನ ಬಾತ್ರೂಮ್ ನಲ್ಲಿಟ್ಟು ಚಾಕುವನ್ನ ವಾಶ್ ಮಾಡಿದ್ಲು ಹಂತಕಿ ಶ್ವೇತಾ. ತಾಯಿಯ ಬಾಡಿಯನ್ನ ಎಲ್ಲಿ ಬಿಸಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರು. ಅದಾದ ಬಳಿಕ ಸಂಜೆ ತಂದೆ ಜೊತೆ ಮನೆಗೆ ಬಂದಂತ ತಂಗಿ ಸುಪ್ರಿಯಾ ಮನೆಗೆ ಬಂದ ಬಳಿಕ ಸತ್ಯ ಗೊತ್ತಾಗ್ತಿದ್ದಂತೆ ಸುಪ್ರಿಯಾಗೂ ಕೂಡ ಚಾಕು ಇರ್ದಿದ್ದಾಳೆ. ಕೂಡ್ಲೆ ಅಲ್ಲೇ ಇದ್ದಂತ ತಂದೆ ಮೇಲೆ ಮಚ್ಚು ಬೀಸಿದಂತ ಪ್ರಿಯಕರ ಕೆನತ್ ಇಬ್ಬರ ಅಟ್ಯಾಕ್ ನಿಂದಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ರು. ಆಕೆಯನ್ನ ಹೆತ್ತ ಪಾಪಕ್ಕೆ ಈ ಪಾಪಿ ತಂದೆ ಪಾಪ. ತಂದೆ ತಂಗಿ ಪ್ರಾಣ ಬಿಡ್ತಾ ಇದ್ರು ಕೂಡ ಬಾಯ್ ಫ್ರೆಂಡ್ ಜೊತೆ ಈಕೆ ಪರಾರಿಯಾದ್ಲು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಸದ್ಯ ತಂದೆ ತಾಯಿ ತಂಗಿಯನ್ನ ಕೊಂದಂತ ಹಂತಕಿ ಶ್ವೇತಾ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಗೊತ್ತಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತೇನ್ ಡೀಟೇಲ್ಸ್ ಇದೆ, ಆರೋಪಿಗಳಿಗೆ ಏನ್ ಶಿಕ್ಷೆ ಆಗ್ಬೋದು, ತನಿಖೆ ಎಲ್ಲಿಗೆ ಬಂದಿದೆ? ಸೋಕೆಯಲ್ಲಿ ಕೆಆರ್ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೀಗೆಯಲ್ಲಿ ನಡೆದಿದ್ದಂತ ಟ್ರಿಬಲ್ ಮರ್ಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆಆರ್ಪುರಂ ಪೊಲೀಸರ ನೇತೃತ್ವದಲ್ಲಿ ರಚನೆ ಮಾಡಿದಂತ ಒಂದು ವಿಶೇಷ ತಂಡ ಪ್ರಕರಣದ ಪ್ರಮುಖ ಆರೋಪಿ ಹಾಗೂ ಮೃತಪಟ್ಟಂತ ಏನು 3 ವ್ಯಕ್ತಿಗಳಿದ್ದಾರೆ, ಸೋಮವಾರು, ಮುತ್ತುಲಕ್ಷ್ಮಿ ಮತ್ತೆ ಸುಪ್ರಿಯಾ, ಇವರನ್ನ ಹತ್ಯೆಗೈದಂತ ಪ್ರಮುಖ ಆರೋಪಿ ಶ್ವೇತಾಳನ್ನ ಪಾಂಡಿಚೇರಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಸದ್ಯ ಪಾಂಡಿಚೇರಿಯಲ್ಲಿ ವಶಕ್ಕೆ ಪಡೆದಂತ ಏನು ಶ್ವೇತಾಳನ್ನ ಬೆಂಗಳೂರಿಗೆ ಕರೆತರುವಂತ ಮಾರ್ಗ ಮಧ್ಯೆ ಆಕೆ ಕೆಲವೊಂದು ತಪ್ಪನ್ನ ಒಪ್ಕೊಂಡಿದ್ದಾಳೆ. ಜೊತೆಗೆ ಕೊಲೆ ಮಾಡಿದಂತ ರೀತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಸಂಕ್ಷಿಪ್ತವಾಗಿ ಆಕೆಯನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಂತ ಬಳಿಕ ಏನು ಮಾಹಿತಿಯನ್ನ ಕಲೆ ಹಾಕ್ತಾರೆ, ಅಲ್ಲಿ ಸತ್ಯ ಹೊರ ಬರುತ್ತೆ ಅಂತಕ್ಕಂತ ವಿಚಾರಗಳು. ಈಗ ಬಾಯಿಗೆ ಬಿಟ್ಟಿರ್ತಕ್ಕಂತ ಕೆಲವೊಂದು ಸತ್ಯಗಳನ್ನ ಹೇಳೋದಾದ್ರೆ, ಇಲ್ಲಿ ಶ್ವೇತಾ ಅವರ ತಾಯಿ ಮುತ್ತುಲಕ್ಷ್ಮಿ ಅವರ ಹೆಸರಲ್ಲಿ ಅಂದ್ರೆ ಅವರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅನ್ನ ಬಳಸ್ಕೊಂಡು 32 ಲಕ್ಷ ಹಣವನ್ನ ಸಾಲ ತೆಗೆದುಕೊಂಡಿರ್ತಾರೆ. ಜೊತೆಗೆ ಆಕೆಯ ಚಿನ್ನದ ಒಡವೆಗಳನ್ನ ಖಾಸಗಿ ಫೈನಾನ್ಸ್ ಕಂಪನಿಗಳು ಅಂದ್ರೆ ಚಿನ್ನ ಗಿರಿವಿ ಇಟ್ಕೊಳ್ತಕ್ಕಂತ ಗಿರಿವಿ ಅಂಗಡಿಯಲ್ಲಿ ಗಿರಿವಿ ಇಟ್ಟಿರ್ತಾರೆ.
ಇದರ ಬಡ್ಡಿ ಜೊತೆಗೆ ಅದರ EMI ಇವೆಲ್ಲವನ್ನ ಕಾಲಕ್ಕೆ ಇವರು ಪಾವತಿ ಮಾಡ್ತಾ ಇರೋದಿಲ್ಲ. ಕೇಳಿ ಇಬ್ರು ಇಂಜಿನಿಯರ್ ಆಗಿರ್ತಾರೆ. ಕೆಲವೊಂದು ಅಂದ್ರೆ ದೊಡ್ಡ ಸಾಫ್ಟ್ವೇರ್ ಕಂಪನಿ ಅಲ್ಲದೆ ಮಧ್ಯ ಮಟ್ಟದಲ್ಲಿರ್ತಕ್ಕಂತ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಶ್ವೇತಾಗೆ 70,000 ಸಂಬಳ ಬರ್ತಾ ಇರುತ್ತೆ. ಮತ್ತೊಂದು ಕಡೆ ಕೆನತ್ಗೂ ಅದೇ 70-60 ಪಾಸಿನ ಒಂದು ರೂಪಾಯಿ ಸಂಬಳ ಬರ್ತಾ ಇರುತ್ತೆ. ಹೀಗಾಗಿ ಏನು ಇವರು ಒಂದು ಕಡೆ EMI ಕಟ್ಟೋದಕ್ಕೂ ಆಗೋದಿಲ್ಲ, ಈ ಕಡೆ ಲೋನ್ ಅನ್ನು ತೀರ್ಸೋದಕ್ಕೂ ಆಗೋದಿಲ್ಲ. ಈ ಸಂಬಂಧಪಟ್ಟಂತೆ ಸರಿಯಾಗಿ EMI ಕಟ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಯಾರ ಹೆಸರಲ್ಲಿ ಲೋನ್ ಅನ್ನ ಪಡೆದಿರ್ತಾರೆ ಅವರಿಗೆ ನೋಟಿಸ್ ಸರ್ವಾಗ್ತಾ ಇರುತ್ತೆ. ಅದು ಮುತ್ತು ಲಕ್ಷ್ಮಿಗೆ ನೋಟಿಸ್ ಬರ್ತಾ ಇರುತ್ತೆ. ಆ ವಿಚಾರಕ್ಕೂ ಮುತ್ತು ಲಕ್ಷ್ಮಿ ಆಗಾಗ ಮಗಳಿಗೆ ಫೋನ್ ಮಾಡಿ ಬೈಯುವಂತ ಕೆಲಸವನ್ನ ಸಹ ಮಾಡ್ತಾ. ಆದ್ರೆ ಇಲ್ಲಿ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಮುತ್ತು ಲಕ್ಷ್ಮಿ ಮೇಲೆ ಶ್ವೇತಾಗೆ ಸ್ವಲ್ಪ ಪ್ರೀತಿ ಇತ್ತು. ಆಕೆ ಎಷ್ಟೇ ಬೈದ್ರು, ಕೆಟ್ಟದಾಗ ಬೈದ್ರು, ಇದ್ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಪ್ರೀತಿ ಇತ್ತು. ಆದ್ರೆ ತಂದೆ ಮೇಲೆ ಪ್ರೀತಿ ಇರ್ಲಿಲ್ಲ ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ತಂದೆ ಮೇಲೆ ಪ್ರೀತಿ ಇರ್ಲಿಲ್ಲ, ಅವಕ್ಕೆ ತಾಯಿ ಮೇಲೆ ಪ್ರೀತಿ ಇತ್ತು. ಆದ್ರೆ ಅದೇ ತಾಯಿನ ಇವರು ಮೊದಲು ಕೊಲೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ನೋಟಿಸ್ ಬಂದಂತ ಸಂದರ್ಭದಲ್ಲಿ ಅದನ್ನ ಎತ್ಕೊಂಡು ಮುತ್ತು ಲಕ್ಷ್ಮಿ ಮತ್ತೆ ಸುಪ್ರಿಯಾ ನೇರವಾಗಿ ವೈಟ್ ಫೀಲ್ಡ್ ಸಮೀಪ ಇರ್ತಕ್ಕಂತ ನಲ್ಲೂರಹಳ್ಳಿಯಿಂದ ಕೇರ್ಪುರಂ ಬಳಿ ಇರ್ತಕ್ಕಂತ ಸೀಗೆಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಒಂದಷ್ಟು ಮಾತುಕತೆ ಆಗುತ್ತೆ. ಆದ್ರೂ ಅಲ್ಲಿ ತಾಯಿಯನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಇದು ತಾಯಿನೇ ಅಲ್ಲಿ ಉಳ್ಕೊಂಡ್ರ ಅಥವಾ ಈ ಆರೋಪಿಯಾದಂತ ಕೆನಾತು ಮತ್ತೆ ಅವ್ರ ಮಗಳಾದಂತ ಶ್ವೇತಾ ಅವರೇ ತನ್ನ ತಾಯಿಯನ್ನ ಅಲ್ಲಿ ಬಲವಂತವಾಗಿ ಉಳಿಸ್ಕೊಂಡ್ರ ಅಂತಕ್ಕಂತ ಒಂದು ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗತ್ತೆ. ತಾಯಿಯನ್ನು ಉಳ್ಕೊಂಡಾಗ ಮತ್ತೆ ತಂಗಿ ಏನು ಸುಪ್ರಿಯ ನೇರವಾಗಿ ಭಾನುವಾರ ಸಂಜೆ ನಲ್ಲೂರಹಳ್ಳಿ ಮನೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದಂತ ಬಳಿಕ ಆಗಾಗ ಊಟ ಆಯ್ತಾ ಅನ್ನೋದ್ರ ಬಗ್ಗೆ ಫೋನ್ ಕಾಲ್ ಮಾಡಿರ್ಬೋದು. ಹಾಗಾಗಿ ಈಕೆ ತಾಯಿಯನ್ನ ಕೊಲೆ ಮಾಡುವಂತ ಪ್ಲಾನ್ ಮಾಡಿದ್ರು. ಭಾನುವಾರ ಕೊಲೆ ಮಾಡೋದಕ್ಕೆ ಹೋಗೋದಿಲ್ಲ. ಸೋಮವಾರ ಸಂಜೆ 5 ಗಂಟೆಯಿಂದ 6 ಗಂಟೆ ಮೇಲೆ ಯಾವಾಗ ಸುಪ್ರಿಯಾ ಮತ್ತೆ ಅವರ ತಂದೆ ಸೋಮಸುಂದರ್ ಅವರು ಮನೆಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಆ ವಿಚಾರ ಇವ್ರಿಗೆ ಗೊತ್ತಿಲ್ಲ. ಆದ್ರೆ ಅವ್ರ ಬರೋಷ್ಟರಲ್ಲಿ ತನ್ನ ತಾಯಿ ಮನೇಲಿ ಇರಬಾರ್ದು ಅನ್ನೋದು ಅವ್ರ ಪ್ಲಾನ್ ಆಗಿರುತ್ತೆ. ಎಲ್ಲೋ ಹೊರಗಡೆ ಹೋದ್ರು ಅನ್ನೋದನ್ನ ಬಿಂಬಿಸೋದಕ್ಕೆ ಪ್ಲಾನ್ ಮಾಡಿ ಅವ್ರ ತಾಯಿಯನ್ನ ಕೊಲೆ ಮಾಡಿ ಬಾತ್ರೂಮ್ ಅಲ್ಲಿ ಶವನ ಬಿಸಾಕ್ತಾರೆ. ಅದನ್ನ ಡಿಸ್ಪೋಸ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಅವರ ತಾಯಿ ತಂದೆ ಮತ್ತೆ ಸುಪ್ರಿಯ ಇಬ್ರು ಮನೆಗೆ ಬರ್ತಾರೆ. ಮೊದಲಿಗೆ ಸುಪ್ರಿಯ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ತಾಯಿ ಕಾಣಿಸೋದಿಲ್ಲ, ಮನೆಯಲ್ಲಿ ರಕ್ತದ ಕಲೆಗಳು ಕಾಣಿಸ್ತಾ ಇರುತ್ತೆ. ನೋಡಿದಾಗ ಅವರ ತಾಯಿ ಶವವಾಗಿ ಬಾತ್ರೂಮ್ ಅಲ್ಲಿ ಬಿದ್ದಿರ್ತಾರೆ. ಇಲ್ಲಿ ಸೇಮ್ ಒಂದು ಸಿನಿಮಾ ರೀತಿಯಾಗಿ ಒಂದು ಕೊಲೆಯನ್ನ ಮುಚ್ಚಿಡೋದಕ್ಕೆ 3 ಕೊಲೆಗಳು ಇದಾಗುತ್ತೆ. ಅದೇ ರೀತಿಯಾಗಿ ತಾಯಿಯ ಕೊಲೆ ಶವವನ್ನ ಕಂಡಂತ ತಂಗಿಯನ್ನ ಇದೇ ಶ್ವೇತಾ ಮತ್ತೆ ಅವರ ಕೆನಾತ್ ಇಬ್ಬರು ಸಹ ಹಿಂದಿನಿಂದ ಅಂದ್ರೆ ಆಕೆಯ ಬೆನ್ನಿಗೆ ಚಾಕುವಿಂದ ಸ್ಟಾಬ್ ಮಾಡಿ ಕೊಲೆ ಮಾಡ್ತಾರೆ. ಅದನ್ನ ನೋಡೋದಕ್ಕೆ ಬಂದಂತ ಅವರ ತಂದೆನೂ ಸಹ ಕೊಲೆ ಮಾಡಿರ್ತಕ್ಕಂತ ಸತ್ಯ ಈಗ ಆಕೆ ಬಾಯಿ ಬಿಟ್ಟಿರ್ತಕ್ಕಂಥದ್ದು. ಈಗ ಇನ್ನು ಪ್ರಮುಖವಾಗಿ ಈಕೆಗೆ ಸಹಾಯ ಮಾಡದಂತ ಕೆನತ್ ಸಿಗ್ಬೇಕು. ಆತನು ಸಹ ಏನು ತಿರುವಣ್ಣಾಮಲೈ ಮಾರ್ಗವಾಗಿ ನಾಪತ್ತೆ ಆಗಿದೆ ಅನ್ನೋದು ಆ ಭಾಗದಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಆತ ಸಿಕ್ಕಂತ ಬಳಿಕ ಇಬ್ಬರು ಸೇರಿ ಯಾವ ರೀತಿ ಕೊಲೆ ಮಾಡಿದ್ರು ಅನ್ನೋದು ಮತ್ತಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರಲಿದೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.